ನಮ್ಮ ಮಾಧ್ಯಮಗಳ ಮುಂದೆ ಮೊನ್ನೆ ತಾನೇ ನಡೆದ ಕಾಶ್ಮೀರದಲ್ಲಿ 25 ಮಂದಿಗಳನ್ನು ಕೊಂದು ಹಾಕಿದ ವಿಷಯ ನಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಬರುವುದು. ಇದು ಟೆರರಿಸ್ಟ್ ಇರಬಹುದು ಅಥವಾ ಯಾವುದೇ ಪಂಗಡ ಇರಬಹುದು. ಈ ರೀತಿ ಕೊಲ್ಲುವುದು ನಮ್ಮ 5,000 ವರ್ಷದ ಹಿಂದಿನ ಹಿಂದೂ ಸಮಾಜದಲ್ಲಿ ಇಂತಹ ಮಾತುಗಳು ಕಂಡು ಬರಲಿಲ್ಲ. ಮಹಾಭಾರತ ಯುದ್ಧ ಆಗಿರ್ಬೋದು, ಯಾವುದೇ ಆಗಿ ಹೀಗೆ ಇದನ್ನು ಕದ್ದುಕೊಳ್ಳುವುದು ಅಂತ ಹೇಳ್ತೇವೆ. ಯಾವ ವ್ಯಕ್ತಿಯನ್ನು ಹಿಂದಿಂದ ದಾಳಿ ಮಾಡೋದು ಕೊಲ್ಲುವುದು, ಇದು ಕೊಲ್ಲುವತನ ಅಲ್ಲ. ಈ ಬಗ್ಗೆ ನಮ್ಮ ದೇಶದ ಎಲ್ಲರೂ ಒಟ್ಟಾಗಿ ಇಂಥ ಕ್ರೂರ ಕೃತ್ಯಗಳು ನಮ್ಮ ದೇಶದಲ್ಲಿ ಆಗದಂತೆ ನಾವು ನೋಡಬೇಕು. ಕಾಶ್ಮೀರ ಇವತ್ತು ಭಾರತದ ಒಂದು ಭಾಗ ಆಗಿದೆ. ಇದರಲ್ಲಿ ಯಾರಿಗೂ ಬೇರೆಯವರಿಗೆ ಅಧಿಕಾರವಿಲ್ಲ. ಆದರೆ ಇಲ್ಲಿ ಬಂದು ಎಲ್ಲಿಂದೋ ಜನರು ಬಂದು ನಮ್ಮ ಮೇಲೆ ಹಠ ತೆಗೆದು ನಾವು ನಮ್ಮ ಪ್ರಾಂತ್ಯ ಇದರಲ್ಲಿ ಬೇರೆ ಯಾರು ಬರಬಾರದು ಎಂಬ ಒಂದು ಉದ್ದೇಶದಿಂದ ಈ ರೀತಿ ಮಾಡುತ್ತಿರುವುದು ತಪ್ಪು. ಇಲ್ಲಿ ನಡೆದ ಈ ಕ್ರೂರ ಇಡೀ ವರ್ಲ್ಡಿಗೆ ಒಂದು ನಾಚಿಕೆಯ ವಿಷಯವಾಗಿದೆ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಕೊಲ್ಲುವುದು ತನ್ನ ಸ್ವಾರ್ಥಕ್ಕಾಗಿ ಇದು ತಪ್ಪು. 25 ಜನರನ್ನು ಕೊಂದು ಹಾಕಿದ್ದು ಇದು ಸಣ್ಣ ವಿಷಯ ಅಲ್ಲ. ನಮ್ಮ ಪ್ರಧಾನಮಂತ್ರಿ ಈಗಾಗಲೇ ತಾನು ಇದರ ಬಗ್ಗೆ ಆ್ಯಕ್ಷನ್ ತಗೊಂಡಿದ್ದೇನೆ ಅಂತ ಹೇಳ್ತಾರೆ. ಅವರೊಬ್ಬರೇ ಈ ಆ್ಯಕ್ಷನ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತದ ಎಷ್ಟೇ ರಾಜಕೀಯ ಪಕ್ಷಗಳಿರಲಿ, ಎಷ್ಟೇ ಜನರಿರಲಿ, ನಾವು ಒಟ್ಟಾಗಿ ಇಂಥ ಕ್ರೂರ ಕೃತ್ಯಗಳು ಇನ್ನು ಮುಂದೆ ನಮ್ಮ ದೇಶದಲ್ಲಿ ನಡೆಯಬಾರದೆಂಬ ಹೋರಾಟವನ್ನು ಮಾಡಬೇಕು. ಅಲ್ಲಿ ಈಗಾಗಲೇ ಪ್ರೆಸಿಡೆಂಟ್ ರೂಲನ್ನು ಮಾಡಿ ಕಾಶ್ಮೀರವು ಪ್ರೆಸಿಡೆಂಟ್ ಅಂಡರಲ್ಲೇ ಇರಬೇಕು. ಅಲ್ಲಿ ಯಾವುದೇ ಡೆಮೊಕ್ರಸಿಯು ನಡೆಯಲು ಸಾಧ್ಯ ಇಲ್ಲ. ಅಲ್ಲಿ ತಮ್ಮ ಜಾತಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ರಾಜಕೀಯವನ್ನು ಮಾಡುವುದರಿಂದ ಈ ಕೃತ್ಯಗಳು ನಡೆಯುತ್ತವೆ. ಈ ಪಾಕಿಸ್ತಾನದ ಬಂದೇ ಟೆರರಿಸ್ಟ್ ಇರಬಹುದು, ಬಾಂಗ್ಲಾದೇಶದಿಂದ ಬಂದ ಟೆರರಿಸ್ಟ್ ಇರಬಹುದು. ಆದರೆ ಟೆರರಿಸ್ಟಿಗೆ ಬರುವ ಅವಕಾಶವನ್ನು ಕೊಟ್ಟವರು ಯಾರು? ನಾವೇ. ಅದಕ್ಕಾಗಿ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋಗಳು ಸರಿಯಾಗಿ ಕೆಲಸ ಮಾಡಿ ಅಂತಹ ಜನರನ್ನು ಇಲ್ಲಿ ಬರದ ಹಾಗೆ ಮಾಡಬೇಕು. ಯಾರೇ ಪಾಕಿಸ್ತಾನಿಗಳಿರಬಹುದು, ಬಾಂಗ್ಲಾದೇಶಗಳಿರಬಹುದು, ಇನ್ನು ಮುಂದೆ ಅವರಿಗೆ ಯಾವುದೇ ವೀಸಾವನ್ನು ಕೊಡದೆ ಅವರನ್ನು ಕೂಡಲೇ ಇಲ್ಲಿಂದ ಕಳಿಸುವಂತೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಭಾರತದ ಪ್ರತಿಯೊಂದು ಜನಸಂಖ್ಯೆ ಒಟ್ಟಾಗಿ ಅಂಥ ಜನರು ಕಾಶ್ಮೀರದಲ್ಲಿ ಇರಬಾರದು. ಕಾಶ್ಮೀರವು ಪಾರ್ಟ್ ಆಫ್ ಇಂಡಿಯಾ ಅಂತ ತಿಳಿದು ಇನ್ನು ಮುಂದೆ ಕಾಶ್ಮೀರದಲ್ಲಿ ಪೀಸ್ಫುಲ್ ಲೈಫ್ ಲೀಡ್ ಮಾಡುವಂತೆ ಪ್ರತಿಯೊಬ್ಬ ನಾಗರಿಕನು ಭಾರತದ ಹೋರಾಟ ಮಾಡಬೇಕು. ನಮ್ಮ ಮೋದಿಯವರಿಗೆ ಪ್ರತಿಯೊಬ್ಬ ನಾಗರಿಕನು ಸಹಕಾರ ಕೊಟ್ಟು ಅಲ್ಲಿ ಪ್ರೆಸಿಡೆಂಟ್ ರೂಲ್ಗಳನ್ನು ತಂದು ಅಲ್ಲಿಯ ಕ್ರೂರ ಕೃತ್ಯಗಳನ್ನು ಮಾಡುವ ಟೆರರಿಸ್ಟ್ಗಳನ್ನು ಕೂಡಲೇ ಹೊಡೆದಾಕಬೇಕು. ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಯಾರೇ ಇರ್ಬೋದು, ಆ ಕ್ರೂರ ವ್ಯಕ್ತಿಗಳನ್ನು ಎಲ್ಲರ ಮುಂದೆ ಕಡಿದು ಹಾಕುವುದು ನಮ್ಮ ಧರ್ಮ. ನಾವೆಲ್ಲ ಒಟ್ಟಾಗೋಣ. ಈ 25 ಜನರಿಗೆ ಆದ ಈ ದುಃಖದ ವಿಷಯ ಇಡೀ ವರ್ಲ್ಡಿಗೆ ಗೊತ್ತಾಗಿದೆ. ಇದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಯುನಿಟಿ ಇಲ್ಲ. ನಾವು ತಪ್ಪು ಮಾಡ್ತಿದ್ದೇವೆ. ನಮ್ಮ ದೇಶದ ಒಂದು ಏಳಿಗೆಗಾಗಿ ಪ್ರತಿಯೊಬ್ಬ ನಾಗರಿಕನು ಒಟ್ಟಾಗಿ ಕಾಶ್ಮೀರದ ಕ್ರೂರ ಕೃತ್ಯಗಳನ್ನು ನಿಲ್ಲುವಂತೆ ಮಾಡಬೇಕು. ಕಾಶ್ಮೀರ ಪಾರ್ಟ್ ಆಫ್ ಇಂಡಿಯಾ. ಮೋದಿಯವರಿಗೆ ಸಹಾಯ ಮಾಡಿ ಅವರು ಮಾಡುವ ಕಾನೂನುಗಳಿಂದಾಗಿ ಅಲ್ಲಿಯ ಜನರು ಭಯಭೀತರಾಗಿ ಇಂಥ ಕ್ರೂರ ಕೃತ್ಯಗಳನ್ನು ಮಾಡದಂತೆ ಮಾಡಬೇಕು. ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಕ್ಕೆ ಯಾವುದೇ ರೀತಿಯಲ್ಲಿ ಭಾರತ ಸಹಕಾರವನ್ನು ಕೊಡಬಾರದು, ಅವರಿಗೆ ನೀರು ಕೊಡಬಾರದು. ಇನ್ನು ಮುಂದೆ ಅವರು ಭಾರತಕ್ಕೆ ಬರದಂತಾಗಿ ಮಾಡಬೇಕಂತ ನನ್ನ ವಿನಂತಿಯನ್ನು ಪ್ರಧಾನಮಂತ್ರಿಯವರಿಗೆ ಹೇಳ್ತಿದ್ದೇನೆ. ನಮ್ಮ ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಇಂಥ ಕ್ರೂರ ಕೃತ್ಯಗಳು ಕಾಶ್ಮೀರದಲ್ಲಾಗಲಿ ಯಾವುದೇ ನಮ್ಮ ಇದರಲ್ಲಿ ನಡೀಬಾರ್ದೆಂದು ನಾವು ವಚನವನ್ನು ತೆಕ್ಕೊಂಡು ಮುಂದೆ ಒಟ್ಟಾಗಿ ಹೋರಾಟ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.